ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕೂಗು ಜೋರಾಗಿದ್ದು, ನಿನ್ನೆ ಎಲ್ಲರೂ ಕೂಡ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬರಾದ ಸೈಯದ್ ಇಮ್ತಿಯಾಜ್ ಇವರು ಜನಹಿತ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ. ಬನ್ನಿ ಅವ್ರ ಜೊತೆ ಈಗ ನಾವು ಮಾತನಾಡೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಮೊದಲನೇದಾಗಿ ನಿಮ್ಮ ದಾವಣಗೆರೆ ಯೂಟ್ಯೂಬ್ಗೆ ಧನ್ಯವಾದ ಹೇಳ್ತೇನೆ. ಸರ್, ಏನಂದ್ರೆ ಈಗ ದಾವಣಗೆರೆ ಉಪಚುನಾವಣೆಗೆ ತಾವು ಕೂಡ ಕರೆಕ್ಟ್ ಇಳಿದಿದ್ದೀರಾ. ನಿಮ್ಮ ಮೊದಲ ರಿಯಾಕ್ಷನ್ ಹೇಗಿದೆ ಸರ್? ರಿಯಾಕ್ಷನ್ ಅಂತ ಹೇಳಿದ್ರೆ, ನಾವು ಅಲ್ಪಸಂಖ್ಯಾತರಿಂದ ದಾವಣಗೆರೆ ದಕ್ಷಿಣಕ್ಕೆ ನಾವು ಕಾಂಗ್ರೆಸ್ಸಿಂದ ಟಿಕೆಟ್ ಕೇಳಿದ್ವಿ. ನಮ್ಮ ಸಮಾಜದಿಂದ ನಮಗೆ ಈ ಬಾರಿ ಟಿಕೆಟ್ ಕೊಡ್ತೀನಿ ಅಂತಲೂ ಮಾತು ಕೊಟ್ಟಿದ್ರು. ಮಾತು ಕೊಟ್ಟು ಏನು ಮಾಡಿದ್ರು, ರಂಜಾನ್ ಹಬ್ಬಕ್ಕೆ ನಿಮಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ರಾಷ್ಟ್ರೀಯ ಸರ್ಕಾರದವರು ಹೇಳಿದರು. ಅವ್ರ ನಂಬಿಕೆ ಮೇಲೆ ನಾವು ಸುಮ್ಮನಾಗಿದ್ವಿ. ಏನು ನಾವು ಡಿಸಿಷನ್ ತೊಗೊಳೋದು ಬೇಡ, ನಮಗೆ ಒಂದು ನ್ಯಾಷನಲ್ ಪಾರ್ಟಿಯಿಂದ ನಮಗೆ ಟಿಕೆಟ್ ಸಿಗುತ್ತೆ, ಒಂದು ಅಲ್ಪಸಂಖ್ಯಾತದಲ್ಲಿ ಒಂದು MLA ಗೆಲ್ಸೋಣ ಅಂತ ಹೇಳಿ ನಮ್ಮದು ಒಂದು ಆಸೆ ಇತ್ತು. ಅವರು ನಮ್ಮ ಜೊತೆಗೆ ಮೋಸ ಮಾಡೋದ್ರಿಂದ ನಮಗೇನಾಯಿತು, ನಾವು ನಾಮಿನೇಷನ್ ಫೈಲ್ ಮಾಡೋಂಗೆ ನಮಗೆ ಅವರು ಒತ್ತಡ ಅವರೇ ಮಾಡ್ದಂಗೆ ಆಯಿತು. ಯಾಕಂತ ಹೇಳಿದ್ರೆ, ಈಗ ನಮಗೆ ಅನ್ಯಾಯ ಆಗಿರೋದಕ್ಕೆ ನಮ್ಮ ಸಮಾಜದವರು, ನಮ್ಮ ಎಲ್ಲ ಮುಖಂಡರು, ನಮಗೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಸೇರಿ ನೀವು ನಾಮಿನೇಷನ್ ಹಾಕಬೇಕು, ಯಾವುದೇ ಕಾರಣಕ್ಕೂ ಅಖಾಡದಿಂದ ಸರಿಬಾರ್ದು ಅಂತ ಹೇಳಿ ಅವರೇ ನನಗೆ ಎಲ್ಲ ಖುದ್ದಾಗಿ ಇದು ಮಾಡಿ ನನಗೆ ನಿಲ್ಲಿಸಿದ್ದಾರೆ. ಎಲೆಕ್ಷನ್ಗೆ ನಾನು ಸ್ಪರ್ಧೆ ಮಾಡ್ತೀನಿ ಸರ್. ಈಗ ಸ್ಪರ್ಧೆಯನ್ನು ಮಾಡಿ ನಾಮಿನೇಷನ್ ಮಾಡಿ 2 ದಿನ ಆಗಿದೆ. ಈಗ ಜನರ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಸರ್ ನಿಮಗೆ? ಬಹಳ ಚೆನ್ನಾಗಿದೆ. ಜನಗಳ ಆಶೀರ್ವಾದ ಇದೆ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದೇ ಮಾತು ಅವ್ರು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಐತಲ್ಲ ನೀವು ಹಿಂದಿ ಜರಿಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಈಗ ಯಾಕಂದ್ರೆ ಈಗ ತಾವು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀರಾ, ಈಗ ಐತಲ್ಲ, ಈಗ ಯಾವ್ದೋ ಒತ್ತಡ ಆಗಿರ್ಲಿ ಮತ್ತೆ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗಿ ತಾವೇನಾದ್ರೂ ಮತ್ತೆ ಹಿಂಗಡೆ ಸರಿಯುವ ಚಾನ್ಸಸ್ ಇದೆ ಸರ್? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನಾನು ನಾಮಿನೇಷನ್ ಫೈಲ್ ವಾಪಸ್ ತಗೊಳೋದಿಲ್ಲ. ನಾನು ಕನ್ಸಲ್ಟ್ ಮಾಡ್ತೀನಿ, ಎಲೆಕ್ಷನ್ ನಾನು ಫೇಸ್ ಮಾಡ್ತೀನಿ. ಖಂಡಿತ ಜನಗಳ ಆಶೀರ್ವಾದ ನನ್ನ ಮೇಲೆ ಇದೆ. ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿದ್ರೆ ನನಗೆ ಪೂರ್ತಿ ಭರವಸೆ ಇದೆ. ಓಕೆ ಸರ್. ಈಗ ತಾವು ಹೇಳ್ತಿರೋ ಪ್ರಕಾರ ಏನಂದ್ರೆ, ಈಗ ಅಲ್ಪಸಂಖ್ಯಾತರಿಗೆ ಒಂದು ನಿರಾಸೆ ಆಗಿದೆ, ಆ ಒಂದು ಕಾರಣಕ್ಕೆ ನಾವು ಸ್ಪರ್ಧೆನ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಸುಮಾರು ಐತಲ್ಲ ಒಂದು 85,000 ಅಲ್ಪಸಂಖ್ಯಾತ ಮತಗಳಿದೆ ಸರ್. ಹೌದು ಸರ್. ಈಗ ಇದರ ಜೊತೆಗೆ ನಿಮಗೆ ಈಗ SC/ST ಆಗಿರ್ಲಿ ಮತ್ತೆ ಕುರುಬರದಾಗಿರ್ಲಿ, ಈಗ ನಿಮ್ಗೆ ಅದು ಮತಗಳು ಬೇಕಾಗಿದೆ ಸರ್. ಅವ್ರ ಜೊತೆ ತಾವೇನಾದ್ರು ಸಂಪರ್ಕದಲ್ಲಿ ಇದ್ದೀರಾ ಸರ್? ಎಲ್ಲರ ಜೊತೆಗೂ ಸಂಪರ್ಕದಲ್ಲಿ ಇದೀನಿ ಸರ್. ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲಾ ಜಾತಿಯವರು ನನಗೆ ಓಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೆಂಬಲ ಇದೆ. ಅವ್ರ ಆಶೀರ್ವಾದ ನನ್ನ ಜೊತೆಗಿದೆ. ನನಗೆ ಓಟ್ ಮಾಡೇ ಮಾಡ್ತಾರೆ, ನನಗೆ ಗೆಲ್ಸ್ತಾರೆ ಅಂತ ನನಗೆ ಪೂರ್ತಿ ಭರವಸೆ ಇದೆ ಸರ್. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದೆ. ಈಗ ಇಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತಗಳನ್ನು ಹಾಕ್ತಾ ಬರ್ತಾ ಇದ್ದಾರೆ ಸರ್. ಈಗ ತಾವು ಮತ್ತೀಗ ಕಣಕ್ಕಿಳಿದಿದ್ದೀರಾ. ಈಗ ಕೆಲವೊಂದು ಓಟ್ಗಳು ನಿಮ್ಗೆ ಡಿವೈಡ್ ಆಗುತ್ತೆ, ಕೆಲವೊಂದು ಓಟ್ಗಳು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಡಿವೈಡ್ ಆಗುತ್ತೆ. ಈ ನಿಮ್ ಇಬ್ಬರ ಜಗಳದಲ್ಲಿ ಮೂರರಿಗೆ ಲಾಭ ಆದ್ರೆ ಏನು ಸರ್? ಇಲ್ಲ ಸರ್, ಅಂಥದ್ದೇನಿಲ್ಲ. ಖಂಡಿತ ಆಯ್ತಲ್ಲ, ನಮ್ಮ ಅಲ್ಪಸಂಖ್ಯಾತರು ಐತಲ್ಲ ಈ ಸತಿ ಕಾಂಗ್ರೆಸ್ಸಿಗೆ ಯಾವುದೇ ಕಾರಣಕ್ಕೂ ಮತವನ್ನು ಕೊಡೋದಿಲ್ಲ. ಯಾಕಂದ್ರೆ ಅವರಿಗೆ ಇಷ್ಟು ದಿವಸ ಏನೂ ಗೊತ್ತಿದ್ದಿಲ್ಲ, ಇವಾಗ ಗೊತ್ತಾಗ್ತಾ ಇದೆ ಏನ್ ಕಾಂಗ್ರೆಸ್ನವ್ರು ನಮ್ಮ ಜೊತೆಗೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಇವಾಗ ಎಲ್ಲರಿಗೂ ಗೊತ್ತಾಗಿದೆ ಅಲ್ಪಸಂಖ್ಯಾತರು. ಇಲ್ಲ ಅಂತ ಹೇಳಿದ್ರೆ ಯಾರು ಎದಳ್ತಿದ್ದಿಲ್ಲ. ಪ್ರತಿ ಸರಿನೂ ಐತಲ್ಲ ಶಾಮನೂರ್ ಕುಟುಂಬಕ್ಕೆ ಕೆಲಸ ಮಾಡ್ಕೊಂತಾರ ಬಂದ್ರು. ಈಗ 30 ವರ್ಷದಿಂದ ಅವರಿಗೆ ಗೆಲ್ಸ್ಕೊಂತ ಬಂದಿದ್ವಿ. ಈಗ ಅಜ್ಜರ್ ಬಂದ್ಬಿಟ್ಟು ಹೋದ್ ಸತಿ ಐತಲ್ಲ, ಯಾವುದೇ ಕಾರಣಕ್ಕೂ ನಾನು ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ನಿಲ್ಸ್ಬಿಟ್ಟು ನಾನು ನಾನೇ ಖುದ್ದು ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಇವಾಗ ಏನ್ ಹೇಳ್ತಾ ಇದಾರೆ, ಅವರೇ ಉಲ್ಟಾ ಹೊಡಿತಾ ಇದಾರೆ. ಅವ್ರ ಮಗನ ಅಂತ SS ಮಲ್ಲಿಕಾರ್ಜುನೇ ಉಲ್ಟಾ ಹೊಡಿತಾ ಇದಾರೆ. ನಮ್ಮಪ್ಪ ಎಲ್ಲಿ ಹೇಳಿದ್ರು ತೋರ್ಸ್ರಿ ಮಾಡ್ರಿ ಅಂತ. ಈಗ ತೋರ್ಸಕ್ಕಂತೂ ಕಾಲಾವಕಾಶ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಅವರು ನಿಧನ ಆಗಿದ್ದಾರೆ. ಅವ್ರು ಇದ್ದಿದ್ರೆ ಐತಲ್ಲ ನಾವು ಸಾಬೀತ್ ಮಾಡ್ತಿದ್ವಿ. ಶಾಮನೂರ್ ಶಿವಶಂಕರಪ್ಪರು ಇದ್ದಿದ್ರೆ ನಾವು ಸಾಬೀತ್ ಮಾಡ್ತಿದ್ವಿ. ನೀವೇ ಹೇಳಿದ್ರಲ್ಲ ಅಂತ ನಾವು ಕೇಳ್ತಿದ್ವಿ. ಈಗ ಅವ್ರಿಗೆ ನಾವು ಉತ್ತರ ಕೊಡೋದು ಏನಂತ ಹೇಳಿದ್ರೆ, ಅಖಾಡದಲ್ಲೇ ಉತ್ತರ ಕೊಡ್ಬೇಕೀಗ. ನಾವ್ ಏನ್ ಅಲ್ಪಸಂಖ್ಯಾತರು ಹಿಂದೂ ಜನಗಳು ಎಲ್ಲ ನಮಗೆ ಸಹಕಾರ ಏನ್ ಮಾಡ್ತಾ ಇದಾರಲ್ಲ, ಅದು ಅಖಾಡದಲ್ಲೇ ನಾವು ಉತ್ತರ ಕೊಡ್ತೀವಿ ಅವರಿಗೆ. ಸರ್, ಈಗ ಮುಖ್ಯವಾಗಿ ಏನಂದ್ರೆ, ಈಗ ತಾವು ಮತ್ತೀಗ 2 ದಿನ ಆಗಿದೆ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಿ. ನಿಮ್ಗೆ ಅದು ಕಾಂಗ್ರೆಸ್ ಪಕ್ಷದಿಂದ ಆಗಿರ್ಲಿ ಅಥವಾ SDP ಪಕ್ಷ ಆಗಿರಲಿ ಅದನ್ನು ಕಣಕ್ಕಿಳಿದಿದ್ದಾರೆ. ಈಗ BJP ಪಕ್ಷ ಅವ್ರು ಯಾರಾದ್ರೂ ನಿಮ್ಗೆ ಸಂಪರ್ಕದಲ್ಲಿ ಇದಾರೆ ಸರ್? ನೀವು ವಾಪಸ್ ತಗೊಳ್ಳಿ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಯಾರಾದ್ರೂ ಅವ್ರು ಈ 3 ಪಕ್ಷಗಳಲ್ಲಿ ಯಾರಾದ್ರೂ ನಿಮ್ಗೆ ಸಂಪರ್ಕದಲ್ಲಿ ಇದ್ದಾರೆ ಸರ್? ಖಂಡಿತ ಇದೆ ಸರ್, ಖಂಡಿತ ಇದೆ. ನನಗೆ ಫೋನ್ ಮಾಡಿ ಫೋನ್ ಕರೆಯನ್ನು ಮಾಡಿಬಿಟ್ಟು ನನಗೆ ಹೇಳಿದ್ರು ನಾಮಪತ್ರ ವಾಪಸ್ ತಗೊಳ್ಳಿ ಅಂತ ಹೇಳಿ. ನಾನು ಒಂದೇ ಮಾತು ಅವ್ರಿಗೆ ಹೇಳಿದೆ, ಯಾವುದೇ ಕಾರಣಕ್ಕೂ ನಾನು ಹಿಂದೆ ಜರಿಯೋದಿಲ್ಲ, ನಾನು ನಾಮಿನೇಷನ್ ಫೈಲ್ ವಾಪಸ್ ತಗೊಳೋದಿಲ್ಲ. ನಾನು ಕಣದಲ್ಲಿ ಇದ್ದೀನಿ, ಕಣದಲ್ಲಿ ಇರ್ತೀನಿ, ಕೊನೆಯ ತನಕನೂ ನಾನು ಕಣದಲ್ಲಿ ಇರ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದೀನಿ ಸರ್. ಸರ್, ಈಗ ಯಾವ ವಿಷಯದಲ್ಲಿ ತಾವು ಚುನಾವಣೆ ಮಾಡ್ತಾ ಇದ್ದೀರಾ ಸರ್? ಯಾವ ವಿಷಯದಲ್ಲಿ ಚುನಾವಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಸರ್. ಫಸ್ಟ್ ಮೊದಲನೇದೇನಂತ ಹೇಳಿದ್ರೆ, ಒಳ್ಳೆ ಶಾಲಾ ಕಾಲೇಜ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ,
ಏನೇ ಇದ್ರು ನಾವು ಆಚೆ ಭಾಗಕ್ಕೆ ಹೋಗಿ ಐತಲ್ಲ ನಮ್ಮ ಇಲ್ಲಿ ಇರೋದೇ ಜಾಸ್ತಿ ಕೂಲಿ ಕಾರ್ಮಿಕರು ಸರ್. ಈ ಕೂಲಿ ಕಾರ್ಮಿಕರು 500ರಿಂದ 600 ರೂಪಾಯಿ ದುಡಿತಾರೆ. ಒಂದ್ ದಿವಸ ಕೆಲಸ ರಜಾ ಮಾಡಿ ಅವರು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಲಿ, ಕಾಲೇಜಿಗಾಗ್ಲಿ, ಏನೇ ಇದ್ರು ಕೆಲಸ ರಜಾ ಮಾಡೇ ಹೋಗ್ಬೇಕು. ಇಲ್ಲಿಂದ 100ರಿಂದ 200 ರೂಪಾಯಿ ಆಟೋ ಚಾರ್ಜ್ ಬೇಕು ಹೋಗ್ ಬರೋದಕ್ಕೆ. ಯಾಕೆ ಸರ್, ನಾವೇನ್ ತಪ್ಪು ಮಾಡಿದೀವಿ ಅಂತ ಅದು? ಇವರು ಅಭಿವೃದ್ಧಿ ಕೆಲಸ ಮಾಡಿದಿದ್ರೆ ಇವತ್ತು ಈ ಡಿಸಿಷನ್ ನಾವು ತಗೊಂತಿದ್ದಿಲ್ಲ, ನಮಗೆ ಅವಶ್ಯಕತೆನೂ ಇದ್ದಿದ್ದಿಲ್ಲ. ನಾನು ಸಾಮಾನ್ಯ ಬಡತನದಿಂದ ಬಂದಿರೋದು. ನಾನು ಇಷ್ಟೆಲ್ಲ ನಾನು ತಲೆ ಕೆಡ್ಸ್ಕೊಂತ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಕೂಲಿ ಕಾರ್ಮಿಕರಾಗ್ಲಿ ಯಾರೇ ಆಗ್ಲಿ ಅವರಿಗೆಲ್ಲ ಅನ್ಯಾಯ ಆಗಿದೆ ದಾವಣಗೆರೆ ದಕ್ಷಿಣದಲ್ಲಿ ಅಂತ ಹೇಳಿ ನಾನು ಈ ಡಿಸೈಡ್ ತಗೊಂಡಿದ್ದೀನಿ ಸರ್. ಸರ್, ಈಗ ನಾವು ನಿಮ್ಮ ಪಕ್ಷ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಜನಹಿತ ಪಕ್ಷ ಈಗ ನಿಮ್ಗೆ ಅಂತ ಈಗ ಅವರು ಸೆಲೆಕ್ಟ್ ಮಾಡಿ ಅವರು ಕಳಿಸಿದ್ದಾರೆ ಸರ್. ನಿಮ್ಮ ಮೇಲೆ ಅವರು ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಆ ನಂಬಿಕೆ ಹೀಗೆ ಇರುತ್ತೆ ಸರ್ ಸದಾ? ಖಂಡಿತ 100% ಇರುತ್ತೆ ಸರ್. ಮೊದಲನೇದಾಗಿ ಏನಂತ ಹೇಳಿದ್ರೆ, ನಾನು 25 ವರ್ಷದಿಂದ ನಾನು JDS ಅಲ್ಲಿ ಇದ್ದೆ ಸರ್. ನಮ್ದು ಅಪ್ಡೇಟ್ ಎಲ್ಲ ನೋಡ್ಬಿಟ್ಟು ಅವರೇ ಖುದ್ದಾಗಿ ನನಗೆ ಕರೆದ್ಬಿಟ್ಟು ನಂಗೆ ಟಿಕೆಟ್ ಕೊಟ್ಟಿದ್ದಾರೆ ಸರ್. ಸರ್, ಈ ಬಾರಿ ಏನಾದ್ರು JDS ಕಣಕ್ಕೆ ಹೇಳುವುದು ಅವ್ರು ಯಾರಿಗೆ ಸಪೋರ್ಟ್ ಇದೆ? ಯಾಕಂದ್ರೆ ತಾವು JDS ನಲ್ಲಿ ಕೂಡ ಇದ್ರಿ ಸರ್, 20-25 ವರ್ಷ JDS ನಲ್ಲಿ ತಾವು ಕೆಲಸ ಮಾಡಿದ್ದೀರಾ. ಈಗ JDS ನ ಯಾವ ಕಡೆ ಇದೆ ಸರ್ ಅವ್ರದ್ದು? ಬಿಜೆಪಿ ಅಲೈನ್ಸ್ ಆಗಿದೆ ಸರ್. ಬಿಜೆಪಿ ಅಲೈನ್ಸ್ ಆಗಿದೆ. ಇನ್ನೊಂದೇನಂತ ಹೇಳಿದ್ರೆ, ಬಿಜೆಪಿ ಅವರು ಹೇಳ್ತಾ ಇದಾರೆ ಅಲ್ಪಸಂಖ್ಯಾತರ ಓಟು ನಮಿಗೂ ಬೀಳುತ್ತೆ ಅಂತ. ಅದು ಖಂಡಿತ ಅವ್ರ ಮೈಂಡ್ ಅಲ್ಲಿ ಏನಾರ ಇದ್ರೆ ತೆಗೆದು ಬಿಡಕ್ ಹೇಳಿ. ಯಾಕಂತ ಹೇಳಿದ್ರೆ, ಯಾರೋ ಈಗ ಹಿಂದೂ ಜನಗಳ ಮುಂದೆ ಒಂದ್ 4-5 ಮನಿ ಮುಸ್ಲಿಮಾನ್ರು ಮನಿ ಇದ್ದು ಅವ್ರಿಗೆ ಹೋಗಿ ಓಟ್ ಕೇಳಿ ಮುಸಲ್ಮಾನರು ಓಟ್ ಹಾಕ್ತಾರ ಅಂದ್ರೆ ಅದು ತಪ್ಪು, ಹೌದು ಕಲ್ಪನೆ. ಅದು ಯಾವುದೇ ಕಾರಣಕ್ಕೂ ಐತಲ್ಲ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾವುದೇ ಕಾರಣಕ್ಕೂ ಈ ಸತಿ ಮುಸಲ್ಮಾನು ಮತವನ್ನು ಕೊಡೋದಿಲ್ಲ. ನನಗೆ ಬೆಂಬಲ ಕೊಡ್ತಾ ಇದಾರೆ, ನಾನು ಗೆಲ್ತೀನಿ ಅಂತ ನನಗೆ. ಓಕೆ ಸರ್, ಈಗ ಕೊನೆಯದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರಿಗೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಒಳ್ಳೆ ಅಭಿವೃದ್ಧಿ ನಾವು ಮಾಡ್ಬೇಕಂತ ನಾವು ಇಳಿದಿದ್ದೀವಿ. ಒಳ್ಳೆ ಅಭಿವೃದ್ಧಿ ಆಗ್ಬೇಕು. ರೋಡ್ಗಳು ಇಲ್ಲ, ಚರಂಡಿಗಳು ಇಲ್ಲ, ಸರಿಯಾಗಿ ಏನು ರೆಸ್ಪಾನ್ಸ್ ಇಲ್ಲ. ಇಲ್ಲಿಂದ ಗೆದ್ದು ಹೋಗ್ತಾರ ಅವರು. ಈಗ 30 ವರ್ಷದಿಂದ ಗೆದ್ದೋಗಿದ್ದಾರೆ. ಒಂದ್ ಸತಿನೂ ಐತಲ್ಲ ಶಾಮನೂರು ಶಿವಶಂಕರಪ್ಪ ಅವರು ಬಂದೈತಲ್ಲ, ಏನ್ ಕೆಲಸ ಆಗಿದೆ ಅಂತ ಯಾರಿಗೂ ಅದರಲ್ಲ ಗಮನಕ್ಕೆ ತಗೊಂಡು ಕೆಲಸ ಮಾಡಿಲ್ಲ ಸರ್. ಓಕೆ ಸರ್, ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಜನಹಿತ ಪಕ್ಷದ ಸೈಯದ್ ಇಮ್ತಿಯಾಸ್ ಅವರ ಮಾತಾಗಿದೆ. ಇದು ಇಷ್ಟೊತ್ತಿನ ಪ್ರಮುಖ ಸುದ್ದಿ. ನೈಜ ಹುಡುಗರ ಸುದ್ದಿಗಳಿಗೆ ನೋಡ್ತಾ ಇರಿ ದಾವಣಗೆರೆ 1 ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.